ಇವಳನ್ನ ಕೂಲಿ ಕೆಲ್ಸಕ್ಕೆ ಹಾಕೊಂಡು ಹೋಗ್ತಾ ಇದ್ದೀನಿ. ಚಪ್ಪಲಿ ಹಾಕೊಂಡ್ಬಿಟ್ಟು ಗಾಡಿ ಓಡಿಸೋದು ಯಾರು? ಚಿಬ್ಲು ಇಡ್ಲಿ ತಿನ್ಬೇಕು ಅಂದವ್ರು ಇಲ್ಲಿ ಬರ್ಬೋದು. ನಂದಿನಿ ಲೇಔಟ್, ಮಹಾಲಕ್ಷ್ಮಿ ಲೇಔಟ್ ಹತ್ರ ಇರೋರು. ಹಾಯ್. ಇವನ್ ಫೇವ್ರೆಟ್ ಪಾರ್ಟ್ ಇದು ಕಟ್ಟಿಂಗ್ ಮಾಡೋದು. ನಮಗೊಂದು ಆರ್ಡರ್ ಬಂದ್ಬಿಟ್ಟಿದೆ, ಎಮರ್ಜೆನ್ಸಿ ಆರ್ಡರು. ಕಷ್ಟಪಟ್ಟು ಕಾಸು ಕೊಟ್ಟು ನೀರು ಓಡಿಸ್ಕೋತವ್ರೆ, ಎಲ್ಲ ಚಲ್ತ. ಗಿಡಗೆಲ್ಲ ಪ್ರಾಬ್ಲಮ್ ಆಗೋಯ್ತು. ಇನ್ನಾಯ್ತು ಗುರು, 3-4 ಸಾವಿರ ರೂಪಾಯಿ ಇಡಬೇಕು ಅವನಿಗೆ ಬಲ್ಪ್ ಅನ್ಕೊ. ಹಾಯ್, ಹಲೋ, ನಮಸ್ಕಾರ. ಇವತ್ತು ಏನು ಸ್ಪೆಷಲ್ ಅಂದರೆ ಇವಳನ್ನ ಕೂಲಿ ಕೆಲ್ಸಕ್ಕೆ ಹಾಕೊಂಡು ಹೋಗ್ತಾ ಇದ್ದೀನಿ. ನೀನು ಹೋಗ್ತಾ ಇರೋದು ಕೂಲಿ ಕೆಲ್ಸಕ್ಕೆ? ನಾನು ಮೈಕ್ ಆನ್ ಮಾಡ್ಕೊ. ಇವಳನ್ನ ಇವತ್ತು ಕೂಲಿ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕೂಲಿ ಕೆಲಸ ಹೆಂಗಿರುತ್ತೆ ಅಂತ ಇವತ್ತು ಇವಳು ಗೊತ್ತಾಗಬೇಕು, ಅದಕ್ಕೆ ಹೋಗೋಣ. ನೀನು ಮಾಡ್ತಿರೋದು ನಾನಲ್ಲ, ನಿನ್ಗೂ ಹೇಳ್ಕೊಡ್ತೀನಿ. ಚಪ್ಪಲಿಯಲ್ಲಿ ಇಲ್ಲಿ ಇಟ್ಟಿದೀಯಾ? ಚಪ್ಪಲಿ ಹಾಕೊಂಡು ಎಲ್ಲ ಆಯ್ತು, ತೋರಿಸ್ಕೊ. ಗಾಡಿ ಕೀ ಎತ್ಕೊಬಾ ಹೋಗಿ. ಗಾಡಿ ಓಡಿಸೋರು ಯಾರು? ನಾನು ಓಡಿಸ್ತೀನಿ. ಚಪ್ಪಲಿ ಹಾಕೊಂಡ್ಬಿಟ್ಟು ಗಾಡಿ ಓಡಿಸೋದು ಯಾರು? ನಾನು ತರ್ಬೇಕಾಗಿದ್ದಿದ್ಯಾ? ನೀನು ಹೆಂಗೆ? ಅಸಿಸ್ಟೆಂಟ್ ಇವತ್ತು. ಬೇಗ ತಗೋಬಾ. ಸೀದಾ ಗಾಡಿ ತಗೊಂಡು ಇವತ್ತು ಕೂಲಿ ಕೆಲ್ಸಕ್ಕೆ ನೆಲಮಂಗಲವರೆಗೂ ಸ್ಪೆಕ್ಸ್ ಬೇಡ. ನೋಡೋಣ ಇವತ್ತಿನ ಡೇ ಹೆಂಗಿರುತ್ತೆ, ಏನೇನು ಕೆಲಸ ಮಾಡ್ತೀವಿ, ಇವಳಿಗೆ ಎಷ್ಟು ರೋದನೆ ಇಡ್ತೀನಿ ಅಂತ. ರೋದನೆ ಏನೇನು ಕೆಲಸ, ಎಷ್ಟು ಪೇಮೆಂಟ್ ಕೊಡ್ತಾರೆ ಇವತ್ತು ನಮ್ಮ ಬಾಸು, ನೋಡೋಣ. ಬಾಸ್ ಅಂತೆ, ಅದೇ ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇರೋ ಓನರು ಎಷ್ಟು ಕೊಡ್ತಾರೆ ಅಂತ ನೋಡೋಣ. ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡೋಣ, ಆಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇಳೋಣ, ಆಮೇಲೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಶೋ ಇವಾಗ ಒಂದಿವೆ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂದ್ಬಿಡು. ಆಲ್ರೆಡಿ 9:30 ಆಗಿಬಿಟ್ಟಿದೆ, ಲೇಟ್ ಆಯಿತು. 10 ಗಂಟೆಗೆ ಅಲ್ಲಿ ಇರಬೇಕಿತ್ತು. ಶೋ ಇವಾಗ ಇಲ್ಲೇ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಇಲ್ಲಿ ಚಿಬ್ಲು ಇಡ್ಲಿ ಮಾಡ್ತಾರೆ, ಲೈಕ್ ನಂದಿನಿ ಲೇಔಟ್ ಬಸ್ ಸ್ಟಾಪ್ ರೋಡಲ್ಲಿ. ಇಟ್ಸ್ ಕ್ವೈಟ್ ಗುಡ್. ನನಗೆ ರೇಟಿಂಗ್ ಕೊಡಬೇಕಂತ ಅಂದರೆ ಎಲ್ಲ ಫುಡ್ ಲೆಕ್ಕ ಹಿಡ್ಕೊಂಡು 6 ಔಟ್ ಆಫ್ 10 ಕೊಡ್ಬೋದು. ಸೊ ಚಿಬ್ಲು ಇಡ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲೂ ನಾನು ನೋಡಿಲ್ಲ. ಸೊ ಇಲ್ಲಿ ಚಿಬ್ಲು ಇಡ್ಲಿ ತಿನ್ನಬೇಕು ಅಂದವ್ರು ಇಲ್ಲಿ ಬರ್ಬೋದು. ನಂದಿನಿ ಲೇಔಟ್, ಮಹಾಲಕ್ಷ್ಮಿ ಲೇಔಟ್ ಹತ್ರ ಇರೋರು. ಇವ್ರು ನೋಡ್ರಿ ಅಲ್ಲಿ ಏನು ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಮಸಾಲ ಇಡ್ಲಿ ತೊಗೊಳ್ಳೋದು ಇಲ್ಲಿ ಯಾವಾಗ್ಲೂ. ಲೆಟ್ಸಿ ಏನೇನು ಹೇಳ್ತಾ ಇದ್ದಾನೆ ಅಂತ. ನಾನು ಮಸಾಲ ಇಡ್ಲಿ ಹೇಳಿದ್ದೀನಿ, ತೋರಿಸ್ತೀನಿ ಅದು ಹೆಂಗಿರುತ್ತೆ ಅಂತ. ಆನ್ ಮಾಡ್ಕೋ. ಅವನು ಏನೋ ಹೇಳ್ಬೇಕಂತೆ. ಇವ್ರು ಇಡ್ಲಿ ಬೇಕಾ ಪೂರಿ ಬೇಕಾ ಕೇಳಿಸ್ತೆ. ಏನು ನಾಟಕ ಮಾಡ್ತಾನೆ ಅಂದ್ರೆ ಮೈಕಲ್ಲಿ ಹೇಳಿದ್ರೆ ವಿಡಿಯೋ ಕೇಳ್ಸತ್ತೆ, ನನಗಲ್ಲ. ನಿಂಗೆ ಬರೀ ಚಿಬ್ಲು ಇಡ್ಲಿ ಬೇಕಾ ಇಲ್ಲ ಮಸಾಲೆ ಚಿಬ್ಲು ಇಡ್ಲಿ? ಮಸಾಲೆ ಹಿಡ್ಕೊ, ಕೇಳ್ತೀನಿ. ಅದಿಲ್ಲ ಅನ್ಸ್ಕೊತೀನಿ ಖಾಲಿ. ಹೌದಾ? ಸೊ ಪೂರಿ ತೊಗೊಂಡಿದ್ದಾನೆ ಅಪರೂಪಕ್ಕೆ ಅಣ್ಣ. ಮಸಾಲೆ ಚಿಬ್ಲು ಇಡ್ಲಿನ ಗುರು ಪ್ಲೇನ್. ಇದು ಮಸಾಲೆ ಚಿಬ್ಲು ಇದೆಯಾ? ಅದೇ ಕೊಟ್ಬಿಡಿ. ಸೆಟ್ ಆಗಲ್ಲ. ನಾರ್ಮಲ್ ಇಡ್ಲಿನೇ, ಮಾಮೂಲಿ ಇಡ್ಲಿ ತೊಗೊಂಡು ಡಿಫ್ರೆನ್ಸ್ ಏನಿಲ್ಲ. ಅದರಲ್ಲಿ ಡಿಫ್ರೆನ್ಸ್ ಐತೆ? ಮಸಾಲೆ ಇಡ್ಲಿ ಅದು, ಇದು ನಾರ್ಮಲ್ ಇಡ್ಲಿನೇ ಆ ಥರ ಬೇಯಿಸ್ತಾರೆ. ಇವತ್ತು ಬಿಸಿ ತಿಂತಾ ಇದ್ದೀವಿ. ಸೊ ಸಾಫ್ಟ್ ಇದೆ, ತಣ್ಣಗಾದ್ರೆ ಸ್ವಲ್ಪ ಹಾರ್ಡ್ ಆಗುತ್ತೆ ಏನೋ. ಕೂಲಿ ಕೆಲಸ ಬೆಳಗ್ಗೆ ಹೊತ್ತು ಈ ಥರ ತಿನ್ಕೊಂಡು ಹೋಗ್ತಾರೆ. ಸೇಮ್ ಅಪರೂಪಕ್ಕೆ ನೋಡಿ ಎಷ್ಟು ನೀಟಾಗಿ ತಿಂದವಳೆ. ಫಸ್ಟ್ ಟೈಮ್ ನೀಟಾಗಿ ತಿಂದವಳೆ ಅಪರೂಪಕ್ಕೆ. ಬೇಗ ತಿನ್ನು. ಕೂಲಿ ಕೆಲಸದವ್ರು ಸುಮ್ಮನೆ ಬಿಟ್ಬಿಡ್ತಾರಾ? ಕೂಲಿ ಕೆಲಸದವರು ಓನರ್ ಸುಮ್ಮನೆ ಬಿಡ್ತಾರ ಲೇಟಾಗಿ ಹೋದ್ರೆ? ಸಂಬಳ ಕಟ್ ಮಾಡ್ತಾರೆ. ಬೇಗ ತಿನ್ನು. ಅಟ್ಯಾಚ್ ಹೋಗ್ಬಿಟ್ಟು ನಿಜ ಹೋಗೋಣ ಒಂದಿನ, ನಿಜ ಮಾಡಕ್ಕೆ ಹೋಗೋಣ. ಇವಾಗೇನು ನಿಜ ಮಾಡ್ತಾ ಇಲ್ವಾ?
ನಿಜ ನಿಜ ಕೂಲಿ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ರಿ, ಇನ್ನ ತಮಾಷೆ ಅನ್ಕೊಂಡವಳು. ನಾನು ಅದೆಲ್ಲ ಹೇಳ್ತಾ ಇರೋದು ಗಾರೆ ಕೆಲ್ಸಕ್ಕೇನೆ. ಹ್ಞೂ ಹುಡ್ಕೊಂಬ ಎಲ್ಲ ಕೊಡ್ತಾರೆ ಅಂತ. ಹ್ಞೂ ಕಾಸು ಬೇಡವಾ? ಕಾಸು ಬೇಡದೆ ಸುಮ್ಮನೆ ನೋಡಿದ್ರೆ ಬ್ಲಾಗ್ ಮಾಡೋದು ಅಂದ್ಬಿಟ್ಟು ಹೋಗ್ತಾರೆ. ಹ್ಞೂ ಕಾಸು ಏನು ಬೇಡ ಪಾಪ, ಸುಮ್ಮನೆ 1 hour ಹೋಗ್ಬಿಟ್ಟು ಹೆಂಗೆ ಮಾಡ್ತಾರೋ ಅವ್ರ ಕೆಲಸ ಅದು ನೋಡ್ಕೊಂಡು ನಂಗೆ ಗೊತ್ತು. ಆದರೂ ಹೆಂಗಿರುತ್ತೆ ನೆಕ್ಸ್ಟ್ ಇವಾಗ ಹೋಗೋಣ, ಟೈಮ್ ಆಗೋಯ್ತು, ಗಾಡಿ ಓಡಿಸ್ಬೇಕು. ಫೈನಲಿ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಇದೆಯಾ ನಿಮ್ಮ ಗಾಡಿನ? ಏನು ಮಸ್ತಾಗಿದೆ ಅಲ್ಲ ಜಾಗ ಇಲ್ಲಿ. ಹ್ಞೂ ಕೆಲಸ ಮಾಡಬೇಕು ಬಾ ಜಾಗ ಆಲ್ರೆಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಲೆಟ್ಸಿ ನೋಡಿ, ಓನರ್ ಅವರು ಇಲ್ಲೇ ಕೂತಿದ್ದಾರೆ. ನೀನೇನು ಮಾಡ್ತಾ ಇದೆಯಾ? ಕೆಲಸ ಮಾಡೋದು ಆರಾಮಾಗಿ ಕೂತು. ಏನು ಮೂಗು ಯಾರು ಕೊಟ್ಟವ್ರು ಸರಿಗೆ? ಹಾಯ್, ಇವರು ನಮ್ಮ ಓನರು, ಇವತ್ತು ನಮಗೆ ಕೆಲಸ ಕೊಟ್ಟವ್ರು ಇವರು. ನೋಡಿ ಆಗಲೇ ಬೈತವ್ರೆ ಲೇಟಾಗಿ ಬಂದಿದ್ದೀವಿ ಅಂತ. ಸರಿ ಬಾ ಬೇಗ ಕೆಲಸ ಮಾಡು. ನಾನು ಇಲ್ಲ, ನನಗೇನು ಹೇಳಿಲ್ಲ, ನಿನಗೆ ಹೇಳಿರೋದು ಮಾಡ್ಕೊ. ಎಷ್ಟು ಗಂಟೆಗೆ ಬಂದ್ರಿ ನೀವು? CCD-ಯಿಂದ ರಶ್ ತಂದಿದ್ದೀನಿ. CCD-ಯಿಂದ ರಶ್ ಎತ್ಕೊಂಡು ಬಂದಿದ್ದಾನೆ ನೋಡ್ರಿ. ನಿನ್ನೆ ತೊಗೊಂಡಿದ್ದು ಇನ್ನೂ ಇದೆ, ಕೊಡು ಹಾಗೆ. ಸೊ ಇದು ವೆಲಾ ಹೆಲಿಕೋನಿಯಾ ಅಂತೆ, ಚೆನ್ನಾಗಿದೆ ಪ್ಲೇಸು ಒಂಥರ. ನಾನು ಇದ್ರದ್ದು ಆಮೇಲೆ ಹೇಳ್ತೀನಿ. ಸೊ ಇದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಪಾರ್ಟಿಗಂತೆ. ಇವ್ರ ಕ್ಯಾಮ್ರಾ ನೋಡಿದ್ರೇ ಓಡೋಗ್ತಾ ಇದ್ದಾರೆ. ಎಲ್ಲ ರೆಡಿ ಆಗ್ತಾಯಿದೆ ಸದ್ಯಕ್ಕೆ. ಇವಾಗ ಕೂಲಿ ಕೆಲಸ ಅಂತ ಡವ್ ಮಾಡ್ಕೊಂಡು ಬಂದಿದ್ದಾನೆ. ಏನು ಕೂಲಿ ಕೆಲಸ ಇಲ್ಲ, ಈವೆಂಟ್ ಇದೆ ಒಂದು. ಸೊ ನಮ್ಮ ಆರ್ಡರ್ ಅಲ್ಲ, ಇವ್ರದ್ದು ಆರ್ಡರು. ಇವರು ನಮ್ಮ ಸಂದೇಶ್ ಅವರ ಕಾಲೇಜ್ ಕ್ಲಾಸ್ಮೇಟು, ನನಗೆ ಅಣ್ಣ ಅವರು. ನನ್ನ ಹಲ್ದಿ ಮೆಹಂದಿ, ನನ್ನ ಮದುವೆ ಆರ್ಡರ್ ಎಲ್ಲ ಅವರೇ ಮಾಡಿದ್ದು. ಸೊ ಎಲ್ಲಿ ಡೆಕೋರ್ ಮಾಡೋದು? ಸೊ ಇವೆಲ್ಲ ಮಸ್ತಾಗಿದೆ ಆ್ಯಕ್ಚುಲಿ. ಇಲ್ಲೇ ಪೂಲ್ ಇದೆ ಆ್ಯಂಡ್ ಫುಲ್ ಪ್ರೈವೇಟ್ ಇವೆಲ್ಲ. ಇದು ರೆಸಾರ್ಟ್ ಥರ ಅಲ್ಲ, ಇಟ್ಸ್ ನೈಸ್. ಇಲ್ಲೆಲ್ಲ DJ ಮಾಡೋಕ್ಕೆಲ್ಲ ಇದೆ, DJಗೆ ಸ್ಪೇಸ್ ಎಲ್ಲ ಚೆನ್ನಾಗಿದೆ. ಏನು ಮಾಡ್ತಿದ್ಯಾ? ಕಟ್ಟಿಂಗ್ ಮಾಡ್ತಾಯಿದ್ಯಾ? ಇವನ್ ಫೇವ್ರೆಟ್ ಪಾರ್ಟಿದ್ದು ಕಟ್ಟಿಂಗ್ ಮಾಡೋದು. ನೀಟಾಗಿ ಕುತ್ಕೊಂಡದು ಪರ್ಫೆಕ್ಟಾಗಿ ಬರೋರ್ಗೂ ಸೈಕ್ ಮಾಡ್ತಾ ಇರ್ತಾನೆ. ಜೀನ್ಸ್ ಹಾಕ್ಕೊಂಬಂದ್ಬಿಟ್ಟು ನೋಡ್ರಿ, ಕೂರಕ್ಕಾಗ್ತೈತಾ? ಹಾಂ, ಮ್ಯಾನೇಜಬಲ್. ಹಾಯ್, ಇವರೇ ನನ್ನ ಮದುವೆ ಇವೆಂಟ್ ಎಲ್ಲ ಮಾಡಿದ್ದು ನೋಡ್ರಿ. ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಪೀಸಾಗಿ ಹೋಗಿ ಒಂದು ಜಾಗದಲ್ಲಿ ಕೂತ್ಕೊಂಬಿಟ್ಟಿದ್ದಾರೆ ನೋಡ್ರಿ ಕಟ್ಟಿಂಗ್ ಮಾಡೋಕ್ಕೆ. ಇವನು ರೇಂಜಿಗೆ ನನಗೆ ಆಸೆ ಹುಟ್ಟಿಸ್ತಾನೆ ಅಂದರೆ ಪೂಲ್ ನೋಡಿದ್ರೇ ಬೀಳ್ಬೇಕನ್ಸುತ್ತೆ ನನಗೆ. ಈ ಥರ ಜಾಗಕ್ಕೆಲ್ಲ ಕರ್ಕೊಬಂದ್ಬಿಟ್ಟು ಹೆವಿ ಹಿಂಸೆ ಮಾಡ್ತಾನೆ ನನಗೆ. ಮೊನ್ನೆನೂ ಯಾವುದಕ್ಕೆ ಹೋಗಿದ್ವಲ್ಲ, ಮೊನ್ನೆ ದೇವನಹಳ್ಳಿ ಹತ್ರ ಒಂದು ಫಾರ್ಮ್ ಹೌಸಿಗೆ ಹೋಗಿದ್ವಿ. ಅಲ್ಲೂ ಸ್ವಿಮ್ಮಿಂಗ್ ಪೂಲ್ ಇತ್ತು. ನನಗೆ ಹಿಂಸೆ ಮಾಡ್ತಾನೆ ಅವನು ಕರ್ಕೊಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ. ನೀನು ಬಟ್ಟೆ ಒದ್ದಾದ್ರೂ ಪರವಾಗಿಲ್ಲ, ಬಿದ್ದುಬಿಡ್ತೀನಿ ನಾನು. ಹೋಗ್ಲಾ? ಏನು ಬೇಕು ಸರ್? ಎಕ್ಸ್ ಬೇಕಾ ಸರ್? ಬಲ್ಲೂನ್ ಓದ್ತಾ ಇದ್ದಾನೆ ಅಣ್ಣ. ಇವಾಗ ಡೇಸನ್ ಕೆಲಸ ಇದೆ ನಮಗೆ. ಬೇರೆ ನಾವು ಕೂಲಿ ಕೆಲಸ ಮಾಡೋಕ್ಕೆ ಬಂದ್ಬಿಟ್ಟು ನಮಗೊಂದು ಆರ್ಡ್ರ್ ಬಂದುಬಿಟ್ಟಿದೆ, ಎಮರ್ಜೆನ್ಸಿ ಆರ್ಡ್ರು. ಈಗ ಅಲ್ಲಿ ಹೋಗಿ ಮಾಡ್ಬೇಕು, ಇಲ್ಲೇ ಲೇಟ್ ಆಗ್ತದೆ. ಏನು ಮಾಡೋದು ಗೊತ್ತಿಲ್ಲ. ಏನು ಮಾಡ್ತೀಯಾ? ಎಷ್ಟೊತ್ತಾಗುತ್ತೆ ಇನ್ನು? 1 hour. ನಮ್ದು ಇವೆಂಟು ಹೆಂಗೆ? ಆಗ್ತಾ ಇರೋದು ಗೊತ್ತು, ಬಟ್ ನಾವು ಅಲ್ಲಿ ಹೋಗೋಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಹೇಳಿ ಐಟಮ್ ಎಲ್ಲ ಎತ್ಕೊಂಡು. ಓಕೆ ಬಾಯ್. ನಮಗೆ ಇನ್ನೊಂದು ಕಡೆ ಈವೆಂಟ್ ಇದೆ, ಹೊರಡ್ತಾ ಇದ್ದೀವಿ. ಇಲ್ಲೆಲ್ಲ ರೆಡಿ ಮಾಡ್ತಿದ್ದ ತಲೆ ತಿಂತ ಅವನು
ಲಾರ್ಜ್ ಪೂಲ್ ಸೆಟ್ ಮಾಡ್ತಾ ಇದ್ದಾರೆ. ಲೆಟ್ಸಿ ಸಂಜೆ ಬರ್ತೀವಿ ಹೆಂಗಾಗಿದೆ ಕಥೆ ನೋಡೋಕ್ಕೆ. ಇವಾಗ ಇನ್ನೊಂದು ಈವೆಂಟ್ ಇದೆ, ಅಲ್ಲಿಗೆ ಹೊರಡ್ತೀವಿ. ತೊಳ್ದಿಲ್ಲ ಇಲ್ಲಿ ನೋಡ್ರಿ ಕಳ್ಳಿ. ಪಾಪ ಅವರು ಕಷ್ಟಪಟ್ಟು ಕಾಸು ಕೊಟ್ಟು ನೀರು ಹೊಡ್ಸ್ಕೊತವ್ರೆ, ಎಲ್ಲ ಚಲ್ತಾವಳಿ ಇವಳು. ಬಕೆಟಲ್ಲಿ ವೇಸ್ಟ್ ಆಗಿ ಬಿದ್ದಿರೋ ನೀರನ್ನು ವೇಸ್ಟ್ ಮಾಡ್ತಾ ಇಲ್ಲ. ನೀರೆಲ್ಲ ಹರ್ಚ್ತಾವಳಿ. ಏನು ವಿಡಿಯೋ ಮಾಡಿದ್ರೆ ಬೈತಾವ್ ನಾವು ವಿಡಿಯೋದಲ್ಲಿ. ಸುಮ್ಮನೆ ಏನಕ್ಕೆ ವಿಡಿಯೋ ಸುಳ್ಳು ಹೇಳ್ತೀಯ ನನ್ನ ಮೇಲೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಸ್ಪ್ರೇ ಎಲ್ಲ ಹಾಕಿದ್ದಾರೆ. ಬಟ್ ಮಳೆ ಬಂದ್ಬಿಟ್ಟು ನೀರೆಲ್ಲ ಬಿತ್ತು, ಆದರೂ ಇಟ್ಸ್ ಓಕೆ. ನಾನೆಲ್ಲ ಕಟ್ಔಟ್ ಹಾಕ್ಕೊಟ್ಟಿದ್ದು. ಹಾಂ, ಇದೆಲ್ಲ ಔಟ್ಲೈನ್ಸು. ಮನೇಲಿ ಒಂದು 3 ದಿನದಿಂದ ತಲೆ ತಿನ್ಕೊಂಡು ಮಾಡ್ತಾ ಇದ್ದ. ನೋಡ್ರಿ ಹೆಂಗಿದೆ ಫಾರ್ಮಲ್ಲಿ, ಪೀಸ್ ಆಗಿದೆ. ಇಲ್ಲೆಲ್ಲ ಐಟಮ್ಸ್ ತಂದಿಟ್ಟಿದ್ದಾರೆ ಆಲ್ರೆಡಿ. ಸೊ ಲೆಟ್ಸ್ ಗೋ. ಮನೆಗೆ ಬಂದು ಟಕ್ ಅಂತ ಎಲ್ಲ ಡಿಸೈನ್ ಮಾಡಿದ್ವಿ. ಇವಾಗ ಇದನ್ನು ಪ್ರಿಂಟ್ ಕೊಡಬೇಕು. ಚೆನ್ನಾಗಿ ಬರುತ್ತೆ ತಾನೆ ಪ್ರಿಂಟಲ್ಲಿ? ಹಾಂ, ಎಲ್ಲ ಮುಗೀತು. ಪೋರ್ಟರನ್ನ ಪಾಪ ನಮಗೋಸ್ಕರ ಅವೆಯಿಂದ ಕಾಯ್ತಾ ಇದ್ದಾರೆ. ಐಟಮ್ ಎಲ್ಲ ಹಾಕ್ದ ಕಳ್ಸೋಣ ಬಾ. ಯಾವ ಥರ ಸೈಕ್ ಅಂದರೆ 1 ಗಂಟೆಗೆ ಆರ್ಡರ್ ಬಂತು ಇರಬೇಕಂದ್ಬಿಟ್ಟು. ಲೈಕ್ ಇವತ್ತು ಸಂಜೆ 5 ಗಂಟೆ ಅಷ್ಟು ರೆಡಿ ಇರಬೇಕಂದ್ಬಿಟ್ಟು ಆಲ್ರೆಡಿ 4:45 ಆಯಿತು. ಐಟಮ್ ಎಲ್ಲ ತಂದು ಹಾಕ್ಸೋಷ್ಟರಲ್ಲಿ. ಸೊ ಫುಲ್ ತಲೆ ಕೆಟ್ಟೋಗ್ಬಿಟ್ಟಿದೆ ನಮಗೆ. ಮಾಡ್ತಾಯಿದ್ದೀವಿ, ಲೆಟ್ಸಿ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ. ಸೊ ಇದು ತೇಜು ಮಸಾಲ ಓನರ್ ಇದೆಲ್ಲ ಅವ್ರದ್ದು ಬರ್ಡೇ ಇವತ್ತು. ಲೆಟ್ಸಿ 1 by 1 ರೆಡಿ ಮಾಡ್ತಾಯಿದ್ದೀವಿ. ತುಂಬ ಲೆಸ್ ಟೈಮ್ ಇದೆ ನಮಗೆ. ನಾನು ಇವಾಗ ಬೇಜಾನ್ ಕೆಲಸ ಇದೆ, ನಾನು ಬಲೂನ್ ಜುಟ್ತಾ ಇದ್ದೀನಿ. ಇನ್ನೊಂದು 1/2 ಅವರಲ್ಲೆಲ್ಲ ಕಂಪ್ಲೀಟ್ ಆಗಿಬಿಡಬೇಕು. ಇನ್ನು ಹೊಸ ಡಿಸೈನ್ ಆ್ಯಕ್ಚುಲಿ ಮಾಡ್ತಾ ಇರೋದು. ಹೆಂಗೆ ಅನಿಸ್ತಾ ಇದೆ ಸರ್? ಆಗುತ್ತೆ ಇನ್ನೊಂದು 1/2 ಅವರಲ್ಲಿ? ಹಾಂ, ಆಗಲ್ಲ. ಆಗಲ್ಲ ಅಂತಲೇ ಹೇಳ್ತಾನೆ. ಬಟ್ ಬ್ಯಾಕ್ ಡ್ರಾಪ್ ಚೆನ್ನಾಗಿ ಬರುತ್ತೆ ಐ ಗೆಸ್. ಲೆಟ್ಸ್ ಸಿ. ಶೋ ಇವಾಗ ಯು ಶೇಪ್ಸು ಆರ್ಟ್ಸು ಎಲ್ಲೂ ಸಿಕ್ಕಿಲ್ಲ ನಮಗೆ ಬ್ಲ್ಯಾಕ್ ಕಲರು. ಸೊ ನಾವೇ ಇದನ್ನು ರೆಡಿ ಮಾಡ್ಕೊತಾ ಇದ್ದೀವಿ. ಇದಕ್ಕಿವಾಗ ಬ್ಲ್ಯಾಕ್ ಸ್ಪ್ರೇ ಹೊಡಿಬೇಕು. ಕ್ಯಾಚು ನಾನು ನೋಡಿಲ್ಲ, ನೀನು ನೋಡಿದ್ಯಾ? ನಾ ಹಿಡ್ಕೊಳಕ್ಕಾಗಲ್ಲ. ಆ ಗಿಡಕ್ಕೆ ನಿಲ್ಸಿಸ್ಬಿಟ್ಟ ಅದನ್ನ. ಓಕೆ, ಸೊ ಇದನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ. ಗಬ್ಬು ವಾಸನೆ ಇದೆ, ಅದಕ್ಕೆ ಆಚೆ ತೊಗೊಂಬಂದ್ಬಿಟ್ವಿ. ಸೊ ನಾವು ಏನಕ್ಕಿದ್ದು ನಮ್ಗೆ ಬೇರೆ ಇವೆಂಟ್ ಇದ್ರೂ ಟಕ್ ಅಂತ ಈ ಆರ್ಡ್ರ್ ಬಂದ ತಕ್ಷಣ ತೊಗೊಂಡು ಬಂದ್ವಿ ಅಂದರೆ ತೇಜು ಮಸಾಲ ಫೌಂಡರ್ದು ಬರ್ಡೇ ಇವತ್ತು. ಸೊ ಇವ್ರು ನಮ್ಗೆ ತುಂಬ ಈವೆಂಟ್ಸ್ ಕೊಟ್ಟಿದ್ದಾರೆ ಮುಂಚೆ. ಇದು 4th ಈವೆಂಟ್ ಏನೋ ಅವ್ರದ್ದು ಮಾಡ್ತಾ ಇರೋದು. ಸೊ ಎಸ್, ನಮ್ಮ ರೆಗ್ಯುಲರ್ ಕಸ್ಟಮರ್ಸಿಗೆ ನಾವು ಬಿಟ್ಕೊಡೋಕ್ಕಾಗಲ್ಲ, ಯಾವುದೇ ಹೊಸದು ಯಾವುದೇ ದೊಡ್ಡದು ಬಂದ್ರೂ. ಸೊ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಬಂದಿದ್ದೀವಿ. ಎದ್ನೋ ಬಿದ್ನೋ ಅಂತ ಫಸ್ಟ್ ಟೈಮ್ ರೆಕಾರ್ಡ್ ಬ್ರೇಕ್ ಮಾಡ್ತಾಯಿದ್ದೀವಿ. ಅಷ್ಟು ದೊಡ್ಡ ಈವೆಂಟ್ನ ಬರೀ 1/2 ಅವರಲ್ಲಿ ಇಬ್ಬರೇ ಮುಗಿಸೋಣ. 1/2 ಅವರಲ್ಲ, 45 ಮಿನಿಟ್ಸ್ ಅವ್ರು 1 ಅವರಲ್ಲಿ ಇಬ್ಬರೇ ಮುಗಿಸ್ತೀವಿ. ಲೆಟ್ಸಿ ಹೆಂಗಾಗತ್ತೆ ಅಂತ. ಅದರಲ್ಲೂ ನಾನು ಊಟ ಮಾಡಿಕೊಂಡು ಅವ್ನಿಗೆ ಊಟ ಮಾಡಿಸಿ ಎಲ್ಲ ಮಾಡ್ತಾ ಇರೋದು. ಲೆಟ್ಸಿ ಏನಾಗುತ್ತೆ ಅಂತ. ಗಿಡಗೆಲ್ಲ ಪ್ರಾಬ್ಲಮ್ ಆಗೋಯ್ತು, ಅವೆಲ್ಲ ಬ್ಲ್ಯಾಕ್ ಸ್ಪ್ರೇ ಆಗೋಯ್ತು ಅದಕ್ಕೆಲ್ಲ. ಇಲ್ಲ ಇಡು. ಓ ಸಾರಿ. ಏನಂದೆ? ಅದೇನು ಮುಚ್ಚಲ ಅಂತ ಕೊಟ್ಟವನು ಅದರಲ್ಲಿ. ಯಾಕೆ ಆಗ್ತಾ ಇಲ್ಲ ಅದು? ಹೌದಾ, ಹುಷಾರು. ಅದು ಏನೇನೋ ಅಂಟಿಸ್ಕೊಂಡು ಬೇಡ. ಇವ್ರು ನಮ್ಮ ಫ್ರೆಂಡ್ ನೋಡ್ರಿ. ಇವ್ರು ಹೆಂಗಿತ್ತು ಇವತ್ತು? ಎಂಥ ಸೀನ್ ಆಯ್ತಂದರೆ 58 ನಂಬರು ಕನೆಕ್ಟ್ ಮಾಡುವಾಗ ಫುಲ್ ಶಾರ್ಟ್ ಸರ್ಕ್ಯೂಟಾಗಿ ಟ್ರಿಪ್ ಆಯಿತು. ಎಲ್ಲ ಆಫ್ ಆಗೋಯ್ತು. ನಾವು ಫುಲ್ ಡರ್ ಆಗಿದ್ವಿ. ಅದು ಬೇರೆ ಏನದು ರೆಂಟಲ್ ಬೇರೆ. ಅದು ಇನ್ನಾಯ್ತು ಗುರು, 3-4 ಸಾವಿರ ರೂಪಾಯಿ ಇಡಬೇಕು ಅವನಿಗೆ ಬಲ್ಪ್ ಅಂದ್ಕೊಂಡ್ವಿ. ಆಮೇಲೆ ಏನೇನೋ ಮಾಡಿ ಹೋಗಿ ಕನೆಕ್ಟರ್ ಎಲ್ಲ ತೊಗೊಬಂದು ಹಾಕಿದ್ಮೇಲೆ ಸದ್ಯ ಬಂತು. 1 ಅವರ್ ಪಾಪ ಲೇಟ್ ಆಗೋಯ್ತು ನಮ್ಮಿಂದ ಅವ್ರಿಗೆ. ಬಟ್ ನಮ್ಮಿಂದ ಏನಿಲ್ಲ, ಆಯಿತು, ಎಲ್ಲ ಟ್ರಿಪ್ ಆಗೋಯ್ತು.
ಹೆಂಗಿತ್ತು? ನೋ ಕಮೆಂಟ್ಸ್. ನಂಗೆ ಆ ರೇಂಜಿಗೆ ಆಗೈತೆ ಇವತ್ತು ಮಾತ್ರ. ಹುಡುಗಿರಂದ್ರೆ ನಾಲ್ಕು ನಾವು ಒಂದೇ ಸತಿ ಯೋಚನೆ ಮಾಡ್ತೀವಿ. ಹುಡುಗರ್ಗೆ ಹಂಗೆ ಆಗಲ್ಲ. ಇವನಿಗೆ ಪಾಪ ಅಲ್ಲಿ ಅದು ಪ್ರಾಬ್ಲಮ್ ಆಗಿದ ತಕ್ಷಣ ಇವ್ನಿಗೆ ಒಂದು ರೌಂಡ್ ಸೈಕಾಯ್ತು. ಇನ್ನು ಬಂದಮೇಲೆ ಆಗುತ್ತೋ ಇಲ್ವೋ ಅಂತ ಫುಲ್ ಟೆನ್ಷನ್ ಆಗಿದ್ವಿ. ಆಮೇಲೆ ಯಾವಾಗ ಆನ್ ಆಯಿತು ಅವಾಗ ಸ್ವಲ್ಪ ಸಮಾಧಾನ ಆಯ್ತು. ಇಬ್ಬರು ಒಬ್ರು ಮುಖ ನೋಡ್ಕೊಂಡು ನಗ್ತಾ ಇದ್ದೀವಿ ಗೂಬೆಗಳ ಥರ. ಯಬ್ಬ ಚೆನ್ನಾಗಿತ್ತು. ಬಟ್ ಅಟ್ಯಾಚ್ ಮಾಡ್ತೀನಿ ಹೆಂಗೆ ಬಂತು ವಿಡಿಯೋ ಅಂತ. ನಾನು ಏನೂ ಮಾಡೋಕ್ಕಾಗಿಲ್ಲ. ಒಂದು ಲೇಟ್ ಆಗೋಯ್ತು ಇಬ್ಬರೇ ಮಾಡಿದ್ರಿಂದ. ಇಬ್ಬರೇ ಮಾಡಿದ್ದಲ್ಲ, ನಾವು ಯಾವಾಗಲೂ ಇಬ್ಬರೇ ಮಾಡೋದು. ಬಟ್ ಅದರಿಂದ ಫುಲ್ ಲೇಟ್ ಆಗೋಯ್ತು. ಫೋಟೋಸ್ ಅಟ್ಯಾಚ್ ಮಾಡ್ತೀನಿ ಫೈನಲ್ ಲುಕ್ ಹೆಂಗೆ ಬಂದಿದೆ ಅಂತ. ಹೆಂಗಿತ್ತು ಇವತ್ತಿನ ದಿನ? ಬೆಳಿಗ್ಗೆನೇ ಕೂಲಿ ಕೆಲಸ ಮಾಡಾರ್ದೋಗಿತ್ತು. ಇಲ್ಲಿಂದ ಅಲ್ಲಿವರೆಗೂ ಓಡಿಸ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿಂದ ವಾಪಸ್ ಇಲ್ಲಿಗೆ ಓಡಿಸ್ಕೊಂಬಂದು ಅಲ್ಲಿ ಓಡಿಸ್ಕೊಂಡು ಹೋಗಿ ಅಲ್ಲಿಂದ ಓಡಿಸ್ಕೊಂಬಂದು ಇಲ್ಲಿಂದ ಓಡಿಸಿನೇ ಇವತ್ತು ಅರ್ಧ ಓಡಿಸ್ಕೊಂಡ್ಬಿಟ್ಟಿದ್ದೀನಿ. ಪಾಪ ಏನು ಬೇಕು ನಿಂಗೀಗ? ನೋಡಿದ್ರಲ್ಲ ಇವತ್ತಿನ ಡೇ ಹೆಂಗಿತ್ತು ಅಂತ. ಎಲ್ಲರೂ ಡೈಲಿ ವ್ಲಾಗ್ಸ್ ಕೇಳ್ತಾ ಇದ್ರ. ಆದಷ್ಟು ಟ್ರೈ ಮಾಡ್ತೀವಿ ನಾವು ಡೈಲಿ ವ್ಲಾಗ್ಸ್ ಮಾಡೋಕ್ಕೆ. ಆಗಲೇ ಬಂದು ಡ್ರೆಸ್ಸೇ ಚೇಂಜ್ ಮಾಡ್ಕೊಂಬಿಟ್ಟವಳೆ. ಹಾಂ, ಆಗಲೇ ಬಂದು ನಾನು ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಬಟ್ಟೆ ಎಲ್ಲ ತೆಗ್ದಾಕಿ ಕೆಲಸ ಮಾಡಿದ್ದೀನಿ. ಇವನು ಬರೀ ಮ್ಯಾಚ್ ನೋಡ್ತಾ ಕೂತಿದ್ದಾನೆ. ನಾನು ನನ್ನ ಕಾರ್ ಚಾರ್ಜ್ ಹಾಕಿದ್ದೀನಿ. ಓಕೆ, ಸೊ ಇನ್ನೇನು? ನಂದು ಡ್ಯಾನ್ಸಿಂಗ್ ಕಾರ್. ಇಲ್ಲಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನಾನು ಬಾಯ್ ಮಾಡ್ತಾಯಿದ್ದೀನಿ. ಸೈನಿಂಗ್ ಆಫ್. ಇವಳು ಹೇಳೋದು ನೀವು ಕೇಳಿಸ್ಕೊಳ್ರಿ.